ಕಸ್ತೂರಿಬಾ ಸರ್ಕಾರಿ ಉರ್ದು ಶಾಲೆ ಶಿಕ್ಷಣ ವಂಚಿತ ಮಕ್ಕಳು. ದುರಸ್ತಿ ಕಾಡದ ಕಸ್ತೂರಿಬಾ ಸರ್ಕಾರಿ ಉರ್ದು ಶಾಲೆ 4 ತಿಂಗಳ ಹಿಂದೆ ಸ್ಥಳಾಂತರಕ್ಕಾಗಿ ಬಿಒ ಕಚೇರಿಗೆ ಮನವಿ. ಅಂಜುಮನ್ ಕಮಿಟಿ ಸರ್ವ ಸದಸ್ಯರ ನಿರ್ಧಾರ. ಅಧ್ಯಕ್ಷ ಮೊಹಮ್ಮದ್ ಇಮಾಮ್ ನಿಯಾಜಿ. ದುರಸ್ತಿ ಮಾಡದಿ ಜಾಣ ಕುರುಡರಂತೆ ವರ್ತಿಸುತ್ತಿರುವ ಕ್ಷೇತ್ರ ಶಿಕ್ಷಣ ಇಲಾಖೆ. ಅನಾಹುತ ಸಂಭವಿಸುವ ಆತಂಕ. ಆಟದ ಮೈದಾನ, ರಸ್ತೆ, ಸರಿಯಾದ ಗಾಳಿ ಬೆಳಕು ಇಲ್ಲದ ಶಾಲೆ, 35 ಮಕ್ಕಳ ಹಾಜರಾತಿ. 14 ವರ್ಷಗಳ ಹಿಂದೆ 2 ವರ್ಷಗಳ ಅವಧಿಗೆ ತಾತ್ಕಾಲಿಕ ಅನುಮತಿ. ವಿಜಯನಗರ ಜಿಲ್ಲೆ ನಗರದ ಅಂಜುಮನ್ ಶಾದಿ ಮಹಲ್ ಹತ್ತಿರ ಇರುವ ಕಸ್ತೂರಿಬಾ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ 12 ವರ್ಷಗಳ ಹಿಂದೆ ಕೌಲ್ಪೇಟೆಯ ಮೊಬೀನಾ ಮಸೀದ್ನಲ್ಲಿ ಕಸ್ತೂರಿಬಾ ಉರ್ದು ಶಾಲೆ ಕಾರ್ಯನಿರ್ವಹಿಸುತ್ತಿದ್ದು, ನಂತರದ ದಿನಗಳಲ್ಲಿ 2011ರಿಂದ 9ನೇ ವಾರ್ಡ್ ಆಜಾದ್ ನಗರದ ಅಂಜುಮನ್ ಕಮಿಟಿಯು 2 ವರ್ಷಗಳ ಅವಧಿಗೆ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಟಿಪ್ಪು ಸುಲ್ತಾನ್ ಹಾಸ್ಟೆಲ್ ಖಾಲಿ ಮಾಡಿ ಉರ್ದು ಶಾಲೆಗೆ ತಾತ್ಕಾಲಿಕವಾಗಿ ಶಾಲೆ ನಡೆಸಲು ಅವಕಾಶ ನೀಡಲಾಗಿತ್ತು. ಶಿಕ್ಷಣ ಇಲಾಖೆ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಶಾಲೆಯನ್ನ ಅಭಿವೃದ್ಧಿಯನ್ನ ಮಾಡಿರುವುದಿಲ್ಲ ಹಾಗೂ ಮೇಲ್ಚಾವಡಿಯ ಸಿಮೆಂಟು ಉದುರಿರುತ್ತದೆ, ದುರಸ್ತಿ ಕಾಣದೆ ಹೋಗಿವೆ, ರಸ್ತೆ ಕಿರಿದಾಗಿದೆ, ಅಸ್ತವ್ಯಸ್ತಗೊಂಡಿದೆ. ಶಾಲೆಯಲ್ಲಿ ದೈಹಿಕ ಶಿಕ್ಷಕರಿದ್ದು ಆಟದ ಮೈದಾನ ಇಲ್ಲದಿರುವುದು ಶೋಚನೀಯ ಸಂಗತಿ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2 ಶಿಕ್ಷಕರು, 1 ದೈಹಿಕ ಶಿಕ್ಷಕರು ಇದ್ದಾರೆ. ಶಿಕ್ಷಕರ ಕೊರತೆ ಹಾಗೂ ಹಾಜರಾತಿ ಇಲ್ಲದೆ ಇದ್ದರೂ ಕಣ್ಣಿದ್ದರೂ ಕಾಣದಂತೆ ಕುರುಡರಂತೆ ನಡೆದುಕೊಳ್ಳುತ್ತಿರುವ ಶಿಕ್ಷಣ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸದೇ ಇರುವುದು ವಿಪರ್ಯಾಸ. ತಿಲಕ್ ನಗರದ ಸರ್ಕಾರಿ ಕಟ್ಟಡದ ಶಾಲೆಯಲ್ಲಿ ಉರ್ದು ಶಾಲೆಯನ್ನ ಸ್ಥಳಾಂತರಿಸಲು 4 ತಿಂಗಳ ಹಿಂದೆ ಶಿಕ್ಷಣ ಇಲಾಖೆಗೆ ಮನವಿ ಮಾಡಲಾಗಿತ್ತು. ನನ್ನ ವಿರುದ್ಧ ಪಿತೂರಿ ಮಾಡಿ ರಾಜಕೀಯ ಪ್ರೇರಿತ ಸುಳ್ಳು ಆರೋಪಗಳನ್ನ ಮಾಡುತ್ತಿದ್ದಾರೆ. ಈ ವೇಳೆ ಅಂಜುಮನ್ ಕಮಿಟಿ ಅಧ್ಯಕ್ಷರು ಮೊಹಮ್ಮದ್ ಇಮಾಮ್ ನಿಯಾಜಿ ನಮ್ಮ ಸತ್ಯಧ್ವನಿ ಪ್ರತಿನಿಧಿಯೊಂದಿಗೆ ಮಾತನಾಡಿದರು. ಸ್ಥಳದಲ್ಲೇ ಕಮಿಟಿಯ ಸದಸ್ಯರು, ಮುಖಂಡರುಗಳು ಸಹ ಭಾಗಿಯಾಗಿದ್ದರು. ವರದಿ ಅಂಬರೀಶ್. ಸರ್ಕಾರದಲ್ಲಿ ನಾವು ಒಬ್ಬರಿಂದ ಸನ್ಮಾನ್ಯ ಸಚಿವರಿಗೆ ಹೇಳಿ ಒಂದು 3,18,00,000 ಅನುದಾನ ಕೂಡ ನಮಗೆ ಶಾಂಕ್ಷನ್ ಆಗಿದೆ. ಒಂದು ಆ್ಯಂಬುಲೆನ್ಸ್ ಕೂಡ 39 ಲಕ್ಷದ ಆ್ಯಂಬುಲೆನ್ಸ್ ಕೂಡ ಶಾಂಕ್ಷನ್ ಆಗಿದೆ, ICU ಆ್ಯಂಬುಲೆನ್ಸ್. ಮತ್ತು ಕಾಂಪೌಂಡ್ ಕಟ್ಟಡಕ್ಕೆ ಒಂದು 40 ಲಕ್ಷ. ಇವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಸಹಿಸಲಾರದೆ ಮತ್ತು ಒಂದು ಕಂಪ್ಯೂಟರ್ ಕ್ಲಾಸ್ ಕೂಡ ನಾವು ನಡೆಸಕತ್ತೀವಿ. ಸುಮಾರು 200 ಮಕ್ಕಳು ಪ್ರತಿ ತಿಂಗಳ ಕಲಿತಾರೆ. ಕೇವಲ 3 ತಿಂಗಳಕ್ಕೂ 300 ರೂಪಾಯಿ ನಾವು ತೊಗೊತೀವಿ. ಅದು ಎಲ್ಲ ಸಮಾಜದ ಹುಡುಗರಿಗೆ, ಕೇವಲ ಮುಸ್ಲಿಮ್ಸ್ ಅಲ್ಲ, ಎಲ್ಲ ಸಮಾಜದ ಹುಡುಗರಿಗೆ ಬೇಸಿಕ್ 3 ತಿಂಗಳ ಕೋರ್ಸಿಗೆ 300 ರೂಪಾಯಿ ರಿಜಿಸ್ಟ್ರೇಷನ್ ಫೀ. ಮತ್ತು ಟ್ಯಾಲಿಗೆ ಬಂದು 500 ರೂಪಾಯಿ ರಿಜಿಸ್ಟ್ರೇಷನ್ ಫೀ 3 ತಿಂಗಳಕ್ಕೂ. ಇದು ಎಲ್ಲ ಸಮಾಜದ ಮಕ್ಕಳಿಗೆ ನಾವು ಕೊಡ್ತಾಯಿದ್ದೀವಿ. ಈಗ ಇದೆಲ್ಲ ಸುಮಾರು ಒಂದು ವಾರದಲ್ಲಿ ನಮ್ಮದು ಟೈಲರಿಂಗ್ ಸೆಂಟರ್ ಕೂಡ ನಾವು ಪ್ರಾರಂಭ ಮಾಡಕತ್ತೀವಿ. ಒಂದು ಕಟ್ಟಡ ಕೂಡ ಕಟ್ಟಿಬಿಟ್ಟಿವಿ ಆಲ್ರೆಡಿ. ಈಗ ಅಲ್ಲಿ ಐತಲ್ಲ, ಎಲ್ಲ ಮಕ್ಕಳಿಗೆ ನಾವು ಅಲ್ಲಿ ಒಂದು ಉದ್ಯೋಗ ಕೊಡಬೇಕಂತೇಳಿ ನಾವು ತೀರ್ಮಾನ ತಗೊಂಡು ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಪ್ರತಿ ವರ್ಷ ನಾವು ಸಾಮೂಹಿಕ ವಿವಾಹಗಳು ಉಚಿತ ಮಾಡ್ತಾಯಿದ್ದೀವಿ. ಮತ್ತು ಮುಂಜಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಮತ್ತು ಬೇರೆ ಬೇರೆ ಈಗ ನಮ್ಮ ಅಂಜುಮನ್ ಹೆರಿಗೆ ಆಸ್ಪತ್ರೆ ಈಗ ಅದು ಕೂಡ ಐತಲ್ಲ, ಎಲ್ಲ ಸಮಾಜಕ್ಕೂ ಅಲ್ಲಿ ಕಮ್ಮಿ ರಿಯಾಯಿತಿದಲ್ಲಿ ಹೆರಿಗೆ, ನಾರ್ಮಲ್ ಹೆರಿಗೆ 7,000 ರೂಪಾಯಿ, ಸಿಜರಿನ್ 15,000 ಪ್ಲಸ್ ಮೆಡಿಷನ್ನು. ಈ ಥರ ನಾವು ನಮ್ಮ ಕಮಿಟಿ ವತಿಯಿಂದ ಸೇವೆ ಮಾಡ್ತಾಯಿದ್ದೀವಿ. ಇದೆಲ್ಲ ಸಹಿಸಲಾರದೆ ಇದರಿಂದ ಯಾವುದೋ ಒಂದು ರಾಜಕೀಯ ಪಿತೂರ ಈ ಒಂದು ಕಮಿಟಿಯವರು ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಅಂಥೇಳಿ. ಮತ್ತು ಒಂದು CSC ಸೆಂಟ್ರ್ ಕೂಡ ನಾವು ತೆಗೆದೀವಿ. ಅಲ್ಲಿ ಐತಲ್ಲ, ನಾವು ಭಾಳಷ್ಟು ಈಗ ರೇಷನ್ ಕಾರ್ಡ್ ಇರ್ಬೋದು, ಮತ್ತು ನಿಮ್ಮ ಹೆಲ್ತಿಂದ ಕಾರ್ಡ್ಗಳು ಇರ್ಬೋದು, ಇವೆಲ್ಲ ನಾವು ಉಚಿತವಾಗಿ ಎಲ್ಲ ಸಮಾಜದವ್ರಿಗೆ ಮಾಡ್ತೀವಿ. ಅದು ನಮ್ಮ ಅಂಜುಮನ್ ಕಾಂಪ್ಲೆಕ್ಸ್ನ ಒಂದು ಸಮಾಜಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಸಮಾಜಮುಖಿಯಾಗಿ ನಾವು ಏನು ನಮ್ಮ ಕಮಿಟಿಯಿಂದ ಮಾಡ್ತಾ ಇದ್ದೀವಿ. ಇದೈತಲ್ಲ, ಯಾರೋ ಸಹಿಸಲಾರದೆ ಬೇಕಂತೇಳಿ ಇದೊಂದು ಪಿತೂರಿ. ಈಗ ಅಲ್ಲಿ 1ರಿಂದ 7ನೇ ತರಗತಿ ಮಟ್ಟಿಗೆ ಇದೆ. ಟೋಟಲ್ ಮಕ್ಕಳು ಕೂಡ ಇರೋದಲ್ಲಿ ಕೇವಲ ಒಂದು 35 ಮಕ್ಕಳಿದ್ದಾರೆ ಅಲ್ಲಿ 1ರಿಂದ 7 ತರಗತಿ ಮಟ್ಟಿಗೆ. ಏನು ಸರ್, ಅಲ್ಲಿ 2 ಟೀಚರ್ ಇದ್ದಾರೆ, 1 PT ಟೀಚರ್ ಇದೆ. ಈಗ ಇದರ ಮ್ಯಾಗ ಅಲ್ಲಿ ಏನು ಮಕ್ಕಳಿಗೆ ಕಸ್ತೂರಿಬಾ ಶಾಲೆಯಲ್ಲಿ ಟೋಟಲ್ ಮಕ್ಕಳ ಸಂಖ್ಯೆ 37, 1ನೇ ತರಗತಿಯಿಂದ 7ನೇ ತರಗತಿ ಮಟ್ಟಿಗೆ
ಅದಕ್ಕೆ ಇವರು ಎಷ್ಟು ಬಂದಿದ್ದಾರೆ ಶಿಕ್ಷಕರು? ಶಿಕ್ಷಕರು 2 ಟೀಚರ್ ಇದ್ದಾರ, ಒಬ್ಬರು PT ಟೀಚರ್ ಇದ್ದಾರೆ. ದೈಹಿಕ ಟೋಟಲ್ 3 ಟೀಚರ್ಸ್ ಇದ್ದಾರೆ. ಒಂದರಿಂದ ಇದು ನಿಮ್ಮ ಸ್ವಂತದ ನಿರ್ಧಾರ ಅಲ್ಲ, ಇದು ಸಂಘದ ತೀರ್ಮಾನ. ಇದೆಲ್ಲ ಇದೆಲ್ಲ ನಮ್ಮ ಸಂಘದ ತೀರ್ಮಾನ. ಇದು ನನ್ನ ಸ್ವಂತ ವೈಯಕ್ತಿಕ ಯಾವುದು ಅಲ್ಲ. ಇದು ಇವರು ನಮ್ಮ ಉಪಾಧ್ಯಕ್ಷರು ಫೈರೋಜ್ ಅಂತೇಳಿ, ಜಾಯಿಂಟ್ ಸೆಕ್ರೆಟ್ರಿ ಡಾಕ್ಟರ್ ದರ್ವೇಶ್, ಮತ್ತು ನಮ್ಮ ಸದಸ್ಯರು ಗುಲಾಮ್ ಅಂತೇಳಿ, ಮತ್ತು ಇನ್ನು ನಮ್ಮ ಸದಸ್ಯರೆಲ್ಲ ಸ್ವಲ್ಪ ಅವರು ಬೇರೆ ಬೇರೆ ಕೆಲಸದಲ್ಲಿದ್ದಾರೆ. ಯಾಕಂದ್ರೆ ನಾವು ನಿರ್ಣಯ ತೊಗೊಂಡು ಆ ರೆಸೊಲ್ಯೂಷನ್ ಕಾಪಿ ಕೂಡ ಇದೆಲ್ಲ ನಾವು ನಮ್ಮ ಇವರಿಗೆ ಯೋಜನೆ ಇದಾವ ಅದೆಲ್ಲ ಪೂರ ಆಗ್ತಾ ಇದೆ, ಬರ್ತಾ ಇದೆ. ಏನೇನು ಸರ್ಕಾರ ಯೋಜನೆ ಇದೆ ಇಲ್ಲ. ಯಾಕಂದರೆ ಆ್ಯಕ್ಚುಲಿ ಅದು ಆ ಬಿಲ್ಡಿಂಗ್ ಅವ್ರಿಗಿಲ್ಲ, ಅಲ್ಲಿ ಇಲ್ಲ ಅಂದಾಗ ನಾವೇನು ಮಾಡೀವಿ, ಅಟ್ಲೀಸ್ಟ್ ಈಗ ಹುಡುಗರು ಒಂದು ಮಾನವೀಯ ದೃಷ್ಟಿಯಿಂದ ಶಿಕ್ಷಣಕ್ಕೆ ಇದಾಗಬಾರ್ದು ಅಂತೇಳಿ ಅವರು 1 ವರ್ಷ ಶಿಕ್ಷಣ ಸಂಸ್ಥೆಯವರು ಕೇಳಿದ್ರು ಅಧಿಕಾರಿಗಳು. 1 ವರ್ಷ ಸ್ವಲ್ಪ ನಮ್ಮ ಕಟ್ಟಡ ರೆಡಿ ಆಗೋ ಮಟ್ಟಿಗೆ ಅಂದರು. ಅಲ್ಲಿಗೆ ಅದು 12 ವರ್ಷ ಆಯಿತು. 12 ವರ್ಷ ಆಯಿತು. ಮತ್ತು ಯಾಕಂದ್ರೆ ನಾವು ಒಂದು ದೃಷ್ಟಿಲಿಂದ ಮಕ್ಕಳ ದೃಷ್ಟಿಲಿಂದ ಹಂಗೆ ಮಾಡ್ಕೊಂಬಂದ್ವಿ. ಹಂಗಾಗಿ ಈಗ ಇದ್ದಲ್ಲ, ಮತ್ತು ನಾವು ಕೂಡ ಈಗ ಬಿಲ್ಡಿಂಗ್ ಇದಾಗ್ತಾ ಇದೆ. ಆ ಕಮಿಟಿ ವತಿಯಿಂದ ಎಲ್ಲರೂ ಒಂದು ಚರ್ಚೆ ಮಾಡಿ ಎಲ್ಲ ಸದಸ್ಯರು ಒಂದು ಮನವಿ ಕೊಟ್ಟಿದ್ದೀವಿ ಸರ್. ಹಂಗಾಗಿ ಅವರು ಕೂಡ ಇದ್ದಲ್ಲ ಶಿಕ್ಷಣಾಧಿಕಾರಿ ಎಲ್ಲ ನೋಡಿ ಅವರು ಅಲ್ಲೇ ಜಸ್ಟ್ ಸಮೀಪದಲ್ಲೇ ಇದೆ ತಿಲಕ್ ಸ್ಕೂಲ್. ಪಾಲಕರು ಬಂದು ವಿದ್ಯಾರ್ಥಿಗಳ ಪಾಲಕರು ಬಂದ್ಬಿಟ್ಟು ನಿಮ್ಮ ಬಗ್ಗೆ ರೋಷ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿದ್ರು, ಅದು ನಿಜಾನ ಸರ್? ಯಾರು ಇವರು ಪಾಲಕರು ಕೆಲವರು ನನಗೂ ಮಾತಾಡಿದ್ರು. ಅವರು ಏನಂದ್ರು, ಅಣ್ಣ ಇನ್ನೂ ಅಟ್ಲೀಸ್ಟ್ ಈಗ ಅಕಾಡೆಮಿಕ್ ಇದೆ, ಇನ್ನೊಂದು 3 ತಿಂಗಳು ಆದರೆ ನೋಡೋಣ ಅಂತ ಅವರು ಕೇಳಿದ್ರು. ನಾನು ಆಯ್ತಪ್ಪ ಹಂಗಿದ್ರೆ ನೋಡೋಣ, ನಾನು ನಮ್ಮ ಸದಸ್ಯರ ಜೊತೆಗೆ ಇದು ಮಾಡಿ ಅದು ಒಂದು ನೋಡೋಣ. ಇಷ್ಟೇ ದಿವಸ ನಾವು ನೋಡ್ರಿ 12 ಅವ್ರು 1 ವರ್ಷ ಹೇಳಿದ್ದು 12 ವರ್ಷ ಕೊಟ್ಟಿವಿ, ಕರೆಂಟು ಫ್ರೀ ಕೊಟ್ಟಿವಿ. ಮತ್ತು ಅಲ್ಲಿ ಟೀಚರಿಗೆ ಕೂಡ ನಾವು ಒಂದು ಟೀಚರ್ ಅವ್ರು ಬೇಕಂದಿದ್ರು ನಮ್ಮ ಕಮಿಟಿ ವತಿಯಿಂದ ಕೂಡ ನಾವು ಟೀಚರಿಂದು ಸ್ಯಾಲ್ರಿ ಕೂಡ ನಾವು ಕೊಟ್ಟಿವಿ ಶಿಕ್ಷಣಕ್ಕೋಸ್ಕರ ನಮ್ಮ ಸಂಸ್ಥೆಯಿಂದ. ಕೆಲವು ಅವರು ಟೀಚರ್ ಇಲ್ಲ ಅಂದಾಗ ಹೋದ ಸರ್ತಿ ಎಲ್ಲ ನಾವು ಟೀಚರ್ದು ಸ್ಯಾಲ್ರಿ ಕೂಡ ಅಲ್ಲಿ ಕೊಟ್ಟಿದ್ದೀವಿ ನಾವು. ಇದು ಎಲ್ಲ ಪಿತೂರಿ ಸರ್, ರಾಜಕೀಯ ಪಿತೂರಿ.